ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಕೃಷಿ ಸಾಲ ಸಂಪರ್ಕ. ರೈತರು ಹಾಗೂ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮಂಡ್ಯ ಶಾಖೆ ವತಿಯಿಂದ ನಗರದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ PLD ಸಭಾಂಗಣದಲ್ಲಿ ಕೃಷಿ ಸಾಲ ಸಂಪರ್ಕ ಕಾರ್ಯಕ್ರಮ ಹಾಗೂ ಕೃಷಿ ಸಾಲ ಫಲಾನುಭವಿಗಳು ಸ್ವಸಹಾಯ ಸಂಘದ ಸದಸ್ಯರಿಗೆ ಪೂರ್ವ ಮಂಜೂರಾತಿ ಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾಕ್ಟರ್ KC ನಾರಾಯಣಸ್ವಾಮಿ ಅವರು ದೀಪ ಬೆಳಗಿಸಿ ಸೆಂಟ್ರಲ್ ಬ್ಯಾಂಕ್ ಆಫ್ ಸಂಸ್ಥಾಪಕರಾದ ಸೊರಾಬ್ಜಿ ಪೋಚಖಾನಾವಾಲಾ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಡಾಕ್ಟರ್ KC ನಾರಾಯಣಸ್ವಾಮಿ ಅವರು ಬ್ಯಾಂಕ್ ನೀಡುವ ಹಣವನ್ನು ಕೇವಲ ಸಾಲ ಎಂದು ಪರಿಗಣಿಸಬಾರದು, ಬದಲಾಗಿ ಅದೊಂದು ಬಂಡವಾಳ ಎಂದು ಭಾವಿಸಬೇಕು. ಸೆಂಟ್ರಲ್ ಬ್ಯಾಂಕ್ ಒದಗಿಸಿರುವ ಈ ಬಂಡವಾಳವನ್ನು ಸದುಪಯೋಗಪಡಿಸಿಕೊಂಡು ಲಾಭ ಗಳಿಸುವತ್ತ ಗಮನ ಹರಿಸಬೇಕು. ಗ್ರಾಮೀಣ ಅಭಿವೃದ್ಧಿಯಿಂದ ಮಾತ್ರ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಸಾಧ್ಯ ಹಾಗೂ ಇದರಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣ ಬಹು ಪ್ರಾಮುಖ್ಯ ಪಾತ್ರ ವಹಿಸುತ್ತದೆ ಎಂಬುದಾಗಿ ಪ್ರಧಾನಮಂತ್ರಿಯವರ ಆಶಯವಾಗಿದೆ. ಮಹಿಳೆಯರು ಸಾಲದ ನೆರವಿನಿಂದ ಮನೆಯಲ್ಲೇ ಉಪ್ಪಿನಕಾಯಿ, ಟೊಮೊಟೊ, ಕೆಚಪ್ ಮುಂತಾದ ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭಿಸಿ ಆರ್ಥಿಕವಾಗಿ ಬೆಳೆಯಬೇಕು ಹಾಗೂ ತಾವು ಗಳಿಸಿದ ಆದಾಯದಲ್ಲಿ 20-30% ಭವಿಷ್ಯಕ್ಕಾಗಿ ಉಳಿತಾಯ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಬೆಂಗಳೂರು ವಲಯದ ಪ್ರಾದೇಶಿಕ ಮುಖ್ಯಸ್ಥರಾದ ಸತೀಶ್ ಬಾಬು ಮಾತನಾಡಿ 1911ರಲ್ಲಿ ಶ್ರೀ ಸೊರಾಬ್ಜಿ ಪೋಚಖಾನಾವಾಲಾ ಅವರಿಂದ ಸ್ಥಾಪಿಸಲ್ಪಟ್ಟ ಸೆಂಟ್ರಲ್ ಬ್ಯಾಂಕ್ ಆಫ್ ಭಾರತೀಯರೇ ಪ್ರಾರಂಭಿಸಿದ ಮೊದಲ ಸ್ವದೇಶಿ ಬ್ಯಾಂಕ್ ಆಗಿದೆ. ಪ್ರಸ್ತುತ ದೇಶದಾದ್ಯಂತ 4,500ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಗ್ರಾಮೀಣ ಹಾಗೂ ಕೃಷಿ ವಲಯದ ಅಭಿವೃದ್ಧಿಗೆ ಬ್ಯಾಂಕ್ ಸದಾ ಬದ್ಧವಾಗಿದೆ. ರೈತರು, ಮಹಿಳಾ ಸ್ವಸಹಾಯ ಸಂಘಗಳು ಹಾಗೂ ಸಣ್ಣ ಉದ್ಯಮಿಗಳಿಗೆ ಆರ್ಥಿಕ ನೆರವು ನೀಡುವುದು ಮತ್ತು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸುವುದು ಈ ಸಾಲ ಸಂಪರ್ಕ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕೃಷಿ ವಿವಿ ಮಾಜಿ ವಿಶೇಷಾಧಿಕಾರಿ ಡಾಕ್ಟರ್ ಹರಿಣಿ ಕುಮಾರ್ ಅವರು ಮಾತನಾಡಿ, ಬ್ಯಾಂಕಿನ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ಪಡೆಯಲಾಗುತ್ತದೆಯೋ ಅದೇ ಉದ್ದೇಶಕ್ಕೆ ಮಾತ್ರ ಬಳಸಿಕೊಳ್ಳಬೇಕು. ಖಾಸಗಿಯವರ ಬಳಿ 7% ದುಬಾರಿ ಬಡ್ಡಿ ಕೊಡುವ ಬದಲು ಬ್ಯಾಂಕ್ಗಳಲ್ಲಿ ಸಿಗುವ ಕಡಿಮೆ ಬಡ್ಡಿಯ 1-2 ಸಾಲ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಸಾಲ ಪಡೆದು ಚಿನ್ನಾಭರಣ, ಬಟ್ಟೆ ಅಥವಾ ಅನಗತ್ಯ ಖರ್ಚುಗಳನ್ನು ಮಾಡುವ ಬದಲು ಆದಾಯ ತರುವಂತಹ ಮೂಲಗಳಿಗೆ ಬಂಡವಾಳವಾಗಿ ಹೂಡಿಕೆ ಮಾಡಿ. ಬ್ಯಾಂಕಿನ ಹಣ ಸಾರ್ವಜನಿಕರಿಗೆ ಹಣವಾಗಿದ್ದು ಅದನ್ನು ಮರುಪಾವತಿ ಮಾಡಿದರೆ ಮಾತ್ರ ಬ್ಯಾಂಕುಗಳು ಮತ್ತು ನೀವು ಒಟ್ಟಾಗಿ ಬೆಳೆಯಲು ಸಾಧ್ಯ ಎಂದು ಜಾಗೃತಿ ಮೂಡಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಹಿರಿಯ ವಕೀಲ, ಕಾನೂನು ಸಲಹೆಗಾರ M. ಗುರುಪ್ರಸಾದ್ ಮಾತನಾಡಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 100 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿರುವ ಬ್ಯಾಂಕ್ ಆಗಿದ್ದು ರೈತರಿಗೆ, ವ್ಯಾಪಾರಸ್ಥರಿಗೆ, ಗ್ರಾಹಕರಿಗೆ ಕರ್ನಾಟಕದಲ್ಲಿ 18,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿದ ಅನುಭವವಿದ್ದು ಭಾರತದಲ್ಲಿ 4,500ಕ್ಕೂ ಹೆಚ್ಚು ಶಾಖೆಗಳಿವೆ. ಮಂಡ್ಯ, ಹಲಗೂರು ಸೇರಿದಂತೆ ಮೈಸೂರು ವಿಭಾಗದಲ್ಲಿ ಹೆಚ್ಚಿನ ಶಾಖೆಗಳಿದ್ದು ಗ್ರಾಹಕರು ಬ್ಯಾಂಕಿನ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳುವ ಮುಖಾಂತರ ತಮ್ಮ ಬಾಳಲ್ಲಿ ಹೆಚ್ಚು ಆರ್ಥಿಕ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಕೃಷಿ ವಿವಿ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ SC ಅಶ್ವತ್ಥನಾರಾಯಣ, ಕಾನೂನು ಸಲಹೆಗಾರರಾದ M. ಗುರುಪ್ರಸಾದ್, ನಿವೃತ್ತ ಬ್ಯಾಂಕ್ ಅಧಿಕಾರಿ ಜಯರಾಮಯ್ಯ ಮಾತನಾಡಿದರು. ಬ್ಯಾಂಕ್ ಸಿಬ್ಬಂದಿಗಳಾದ ಮಂಡ್ಯ ಶಾಖೆ ಮುಖ್ಯಸ್ಥ ಪ್ರಜ್ವಲ್ ಹಾಗೂ ತಂಡದ ಸದಸ್ಯರಾದ ನಾಗೇಶ್, ಕಾರ್ತಿಕ್, ಭೂಮಿಕಾ, ಲಾವಣ್ಯ, ಸುನಿಲ್ ಕುಮಾರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಎಲ್ಲರೂ ಸಾಲ ತಗೊಳ್ತಾ ಇದ್ದೀರಾ. ಇವತ್ತು ಇದು ಸಾಲ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ. ಸಾಲ ಅನ್ನಬಾರ್ದು. ಇದು ನಮಗೆ ಬಂಡವಾಳ ಕೊಟ್ಟಿದ್ದಾರೆ. ಬ್ಯಾಂಕು ನಮಗೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ಬಂಡವಾಳ ಕೊಟ್ಟಿದೆ. ಆ ಬಂಡವಾಳನ ಉಪಯೋಗಿಸ್ಕೊಂಡು ನಾನು ಲಾಭ ಪಡೆಯಬೇಕು. ಈಗ 50,000 ಬಂಡವಾಳ ತಗೊಂಡಿರ್ಬೋದು, ಅಥವಾ 2 ಲಕ್ಷ ತಗೊಂಡಿರ್ಬೋದು, ಅಥವಾ 5 ಲಕ್ಷ ತಗೊಂಡಿರ್ಬೋದು. ಅದನ್ನು ಬಂಡವಾಳ ಹಾಕಿ ನಾನು ಲಾಭ ತೆಗೆಯೋದು ಹೇಗೆ, ಲಾಭ ತೆಗೆದು ಸಾಲವನ್ನು ಮರುಪಾವತಿ ಮಾಡೋದು ಹೇಗೆ, ಮತ್ತೆ ಹೆಚ್ಚಿಗೆ ಬಂಡವಾಳ ಬ್ಯಾಂಕಿಂದಾನೇ ತಗೊಂಡು ಮತ್ತೆ ಬ್ಯಾಂಕಿಗೆ ನಾವು ಏನು ತಮ್ಮದೇ ಆದಂಥ ದುಡ್ಡನ್ನು ನಾವು ಹೆಂಗೆ ವಾಪಸ್ ಕೊಡೋದ್ರ ಬಗ್ಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನಮಗೆ ಒಂದು ನಿರ್ದಿಷ್ಟ ಆದಾಯ ಬರುತ್ತೆ ಅಂದ್ಕೊಳ್ಳೋಣ. ಒಂದು ತಿಂಗಳಿಗೆ 10,000 ದುಡಿತೀವಿ ಅಂದ್ಕೊಳ್ಳೋಣ. ನಾವು ಯಾವುದ್ರಲ್ಲಾದರೂ 10,000 ದುಡಿದ್ರೆ ಅದನ್ನು ನಾವು 10,000 ದುಡಿದಿದ್ದು ಯಾವ ರೀತಿ ನಾವು ಅದನ್ನು ಹಂಚಿಕೆ ಮಾಡಬೇಕು, ಆಯುವ್ಯಯ ಮಾಡ್ಕೋಬೇಕು. ಹಂಚಿಕೆ ಮಾಡೋದಕ್ಕೆ 2,000 ಮನೆ ಖರ್ಚಿಗೆ, 2,000 ಬಟ್ಟೆ ಬರಿಗೆ, ಇನ್ನೊಂದು 2,000
ನನ್ನ ಮಕ್ಕಳ ಫೀಸ್ಗೆ, ಯೂನಿಫಾರ್ಮ್ಗೆ, ಇನ್ನೊಂದು 2,000 ಏನೋ ಕೂಡಿಡೋದಕ್ಕೆ. ಈ ಕೂಡಿಡೋದಂತೂ ಭಾಳ ಇಂಪಾರ್ಟೆಂಟ್. ಒಂದು 20% to 30% ನೀವೇನು ಲಾಭ ಗಳಿಸ್ತೀರಾ, ಏನು ದುಡಿತೀರಾ, ಅದನ್ನು ನಾವು ಮುಂದಿನ ಪೀಳಿಗೆಗೆ, ಮುಂದಿನ ಅವಶ್ಯಕತೆಗಳಿಗೆ ನಾವು ಕೂಡಿಡಬೇಕಾಗುತ್ತೆ. ನಮಗೆ ಗೊತ್ತಿಲ್ಲ, ನಮಗೆ ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಈಗ ಬರ ಬಂದಿದೆ, ಇನ್ನೊಮ್ಮೆ ಏನೋ ಬರ್ಬೋದು, ಅಥವಾ ಕಾಯಿಲೆಗಳು ಬರ್ತಾ ಇದ್ದಾವೆ, ಏನು ಅಂತ ನಮಗೆ ಒಂದು ನಿರ್ದಿಷ್ಟ ನಮಗೆ ದಿಕ್ಕೇ ಇಲ್ದಂಗೆ ಆಗಿಬಿಟ್ಟಿದೆ ಈಗಿನ ಪರಿಸ್ಥಿತಿನಲ್ಲಿ. ಹಾಗಾಗಿ ಈ ಸೇವಿಂಗ್ಸ್ ಅಂತ ಏನು ಹೇಳ್ತೀವಿ, ಇದು ನಾವು ನಿಧಿನೂ ಇಡೋದು ಕೂಡ ಭಾಳ ಮುಖ್ಯ ಎಲ್ಲದಕ್ಕಿಂತ ಖರ್ಚಾಗಿ. ದಯವಿಟ್ಟು ಇವತ್ತು ನೀವೇನು ಫಲಾನುಭವಿಗಳಿದ್ದೀರಾ, ನಿಮಗೆಲ್ಲ ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ ಪರವಾಗಿ ನಾನು ನಿಮಗೆ ಅಭಿನಂದಿಸ್ತೀನಿ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ, ಇದನ್ನು ಮರುಪಾವತಿಸಿ ಮುಂದೆ ಕೂಡ ಹೆಚ್ಚಿಗೆ ಇನ್ನೂ ತಗೊಂಡು ನೀವು ಅಭಿವೃದ್ಧಿಪಡಿಸ್ಕೊಳ್ಳಿ. ನಾನಿಲ್ಲಿ 2 ನಿಮಗೆ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ತಾವೆಲ್ಲ ಕೇಳಿರ್ಬೋದು, ID ಏನೋ ಬ್ಯಾಟರ್ ಅಂತ ಹೇಳ್ಬಿಟ್ಟು ಇಡ್ಲಿ ಹಿಟ್ಟು, ಹಸಿಟ್ಟು ಪ್ಯಾಕೆಟಲ್ಲಿ ಸಿಗ್ತದೆ. 1 kg, 2 kg, 5 kg ಇಡ್ಲಿ ಹಸಿಟ್ಟು ಸಿಗ್ತದೆ, ಗೊತ್ತಿದೆಯಲ್ಲ. ID ಹಸಿಟ್ಟು ಅಂತ ಈಗ ಅಂಗಡಿಗಳಲ್ಲೆಲ್ಲ ಸಿಗ್ತದೆ, ಫ್ರೆಶ್ ಆಗಿ ಸಿಗ್ತದೆ. ಅವರು ಒಬ್ಬರು 10th ಸ್ಟ್ಯಾಂಡರ್ಡ್ ಫೇಲ್ ಆಗಿರ್ತಕ್ಕಂಥ ಹುಡುಗ ಮುಸ್ತಾಫಾ ಅಂತೇಳಿ, ರೀಸೆಂಟಾಗಿ ಅವ್ರದ್ದು ಸ್ಟೋರಿ ವಿಜಿ ಕರ್ನಾಟಕದಲ್ಲಿ ಬಂತು. ಮೊನ್ನೆ ಫ್ರೈಡೇ ವಿಜಿ ಕರ್ನಾಟಕದಲ್ಲಿ ಬಂದಿದೆ. ಏನು ಫ್ರೈಡೇನೋ ಸಾಟರ್ಡೇನೋ ನನಗೆ ಅಷ್ಟು ಇದಕ್ಕೆ ಜ್ಞಾಪಕ ಬರ್ತಾ ಇಲ್ಲ. ಮುಸ್ತಾಫಾ ಅಂತ ಹೇಳಿದ್ರೆ ಕೇರಳ ಹುಡುಗ, ಒಬ್ಬ ಫೇಲ್ ಆಗಿರ್ತಕ್ಕಂಥ ಸ್ಟೂಡೆಂಟು. ಅವನು ಸುಮ್ಮನೆ ಆಗಿಬಿಡ್ತಾನೆ, ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಫೇಲ್ ಆಗಿಬಿಟ್ಟು ಮನೆಯಲ್ಲಿ ಭಯ, ಏನೋ ಮನೆಯಲ್ಲಿ ತಂದೆ ಏನೋ ಬಡದು ಕುಟುಂಬದಲ್ಲಿರ್ತಾರೆ, ಅವರಿಗೆ ಸಂಸಾರ ಮಾಡಲಿಕ್ಕೆ ಅವ್ರಿಗೆ ಏನೂ ಇರೋದಿಲ್ಲ, ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಮತ್ತು ಅವನು ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡ್ಬರ್ತಾರೆ, ಓದು ಅಂತ ಹೇಳ್ತಾರೆ. ನಾನು ಓದಲ್ಲ ಅಂತ ಹೇಳಿ